ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. 9ನೇ ತರಗತಿಯ ದೈಹಿಕ ಮತ್ತು ಆರೋಗ್ಯ ಶಿಕ್ಷಣದಲ್ಲಿ SA1 ಪರೀಕ್ಷೆ ನವೆಂಬರ್ 2022ಕ್ಕಾಗಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಇವತ್ತು ಹಾಕ್ತಾ ಇದ್ದೀವಿ. 9th ಕ್ಲಾಸ್ಗೆ PE ಸಬ್ಜೆಕ್ಟಲ್ಲಿ. ಯಾಕೆಂದರೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ರಿಕ್ವೆಸ್ಟ್ ಮತ್ತು ಡಿಮ್ಯಾಂಡ್ ಬಂದಿದ್ದಾವೆ. ಸೊ ಸರ್, PE ಎಕ್ಸಾಮ್ನಾಗೆ ಕ್ವಶನ್ ಪೇಪರ್ ಹಾಕಿ ಅಂತ ಸೊ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಕೊಟ್ಟು ಕಳಿಸಿದ್ದಾರೆ ಕ್ವಶನ್ಸ್ಗಳನ್ನು. ನೋಡೋಣ ಯಾವಿದಾವಂತ. ಸೊ ವಿಡಿಯೋನ ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ಚಾನಲನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. 9ನೇ ತರಗತಿಯ PEಯಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ವಾಲಿಬಾಲ್ ಆಟದ ಕೌಶಲ್ಯಗಳನ್ನು ನೋಡ್ಕೊಂಡು ಹೋಗ್ರಿ. ಹಾಕಿ ಆಟದ ಕೌಶಲ್ಯಗಳು. ತ್ರಿವಿಧ ಜಿಗಿತದ ಬಗ್ಗೆ ನೋಡ್ಕೊಂಡು ಹೋಗ್ರಿ. ನಿಂತು, ಕುಳಿತು, ಮಲಗಿ ಮಾಡ್ತಕ್ಕಂಥ ಆಸನಗಳು ಯಾವುವು? ಲೇಜಿಮ್ನ ಕೌಶಲ್ಯಗಳು. 1948ರಲ್ಲಿ ದೈಹಿಕ ಶಿಕ್ಷಣ ಅಭಿವೃದ್ಧಿಪಡಿಸಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಗಳು ಯಾವುವು? ವೆರಿ ಇಂಪಾರ್ಟೆಂಟ್ ಇದೆ, ಈ ಕ್ವಶನ್ ಬಂದೇ ಬರ್ತದ. ವಾಲಿಬಾಲ್ ಆಟಗಾರನ ಗುಣಲಕ್ಷಣ, ಹಾಕಿ ಆಟದಲ್ಲಿ ನಿಖರತೆ ಮತ್ತು ಕಷ್ಟ ಸಹಿಷ್ಣುತೆ, ತ್ರಿವಿಧ ಜಿಗಿತದ 3 ನಿಯಮಗಳು, ವೆರಿ ಇಂಪಾರ್ಟೆಂಟ್. ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದ್ದಾವೆ. ವಾಲಿಬಾಲ್ ಆಟದನ್ನು ಕೂಡ ಬಂದೇ ಬರ್ತಕ್ಕಂಥ ಕ್ವಶನ್ಸ್ ಅದು. ಜಾವ್ಲಿನ್ ಸ್ಪರ್ಧೆಯ ನಿಯಮಗಳನ್ನು ನೋಡ್ಕೊಂಡು ಹೋಗ್ರಿ. ಪ್ರಾಣಾಯಾಮ ಅರ್ಥ, ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಬಂದೇ ಬರ್ತದ ಕ್ವಶನು. ಯೋಗಾಭ್ಯಾಸದ ಲಾಭಗಳು ಕೇಳಿದ್ದಾರೆ, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಅಷ್ಟಾಂಗ ಮಾರ್ಗದಲ್ಲಿರ್ತಕ್ಕಂಥ 8 ಮೆಟ್ಟಿಲುಗಳು, ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್. ಸಾಮಾಜಿಕ ಆರೋಗ್ಯದ ಅವಶ್ಯಕತೆ, ವಾಯುವಿಹಾರದ ಲಾಭಗಳು, ವ್ಯಾಯಾಮ ಶಾಲೆಯ ಲಾಭಗಳು. ರಾಷ್ಟ್ರೀಯ ಭಾವೈಕ್ಯತೆ ಬೆಳೆಸ್ತಕ್ಕಂಥ ಕಾರ್ಯಕ್ರಮಗಳು, ಕೋಮು ಸೌಹಾರ್ದತೆಯ ಮಹತ್ವ, ರಾಷ್ಟ್ರಧ್ವಜ ಹಾರಿಸುವ ಸರಿಯಾದ ಕ್ರಮಗಳು. ಸೊ ಇಷ್ಟೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನು PEದಲ್ಲಿ ಕೊಟ್ಟಿದ್ದಾರೆ. ಸೊ ಮೋಸ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಇಲ್ಲಿಂದ ಕ್ವಶನ್ಸ್ಗಳು ಬರ್ತಾವೆ ಅಂತ. ಚೆನ್ನಾಗಿ ಓದ್ಕೊಡ್ರಿ, ಪ್ರಿಪ್ರೇಷನ್ ಆಗಿ ಹೋಗಿ. ನಿಮ್ಮ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.